ದೀಪ ಅವರು ಅವಾಗವಾಗ ನಿಮ್ಮ ಥರನೇ ನನಗೆ ಇನ್ಸ್ಪೈರ್ ಆಗೋ ಥರ ಮಾತುಗಳು ಹೇಳ್ತಾಯಿದ್ರು. ನೀವು ಅವ್ರನ್ನ ಫಾಲೋ ಮಾಡ್ತಿದ್ದೀರೋ ಅಥವಾ ಅವ್ರ ಥರನೇ ನಡ್ಕೊಳ್ತಿದ್ದೀರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇತ್ತೀಚೆಗಂತೂ ಯು ಸೀಮ್ ಟು ಬಿ ಮೋರ್ ಇಂಟ್ರೆಸ್ಟಿಂಗ್. ಅದಂತೂ ನಿಜ ಕಣೋ. ನಿನ್ನ ಪ್ರೀತಿನ ನಾವೆಲ್ಲೂ ನೋಡ್ತಾನೇ ಇದೀವಲ್ಲ. ನೀವು ಹೇಳೋ ಪ್ರತಿ ಮಾತು ಕರೆಕ್ಟ್ ಅನಿಸುತ್ತೆ. ಐ ಲೈಕ್ ದ್ಯಾಟ್. ದಿಶಾ, ನೀನು ನಮ್ಮ ದೀಪ ರೂಟಲ್ಲೇ ಹೋಗ್ತಿದ್ಯಾ. ಅದಕ್ಕೆ ನೀವು ಚಿರುಗೆ ತುಂಬ ಇಷ್ಟ ಆಗ್ತಿರೋದು. ಚಿರು, ಮಾತು ಮುಗಿದ್ರೆ ಕೆಲಸ ಸ್ಟಾರ್ಟ್ ಮಾಡೋಣವಾ? ವೈ ನಾಟ್? ಅದಕ್ಕೆ ಐ ಆಮ್ ರೆಡಿ. ಡಿಸೈನ್ಸ್ ಎಲ್ಲ ಆಯ್ತಲ್ಲ, ಫ್ಯಾಷನ್ ಶೋಗೆ ನಾನೆಲ್ಲ ರೆಡಿ ಮಾಡ್ತೀನಿ. ಓಕೆ? ಫ್ಯಾಷನ್ ಶೋ ಯಾಕೆ ಮಾಡಬೇಕು? ನಾವು ಯಾವಾಗಲೂ ಲಾಂಚಿಗೆ ಫ್ಯಾಷನ್ ಶೋನೇ ಮಾಡ್ತೀವಿ. ಈ ಸಲ ಬೇರೆ ಥರ ಲಾಂಚ್ ಮಾಡ್ಬೋದಲ್ವಾ? ದಿಶಾ, ಯೂಶಲಿ ಡಿಸೈನ್ಸ್ ಫೈನಲೈಸ್ ಆದಮೇಲೆ ಕ್ಲೈಂಟ್ಸ್ಗೆ ಪ್ರೆಸೆಂಟ್ ಮಾಡೋದಕ್ಕೆ ಫ್ಯಾಷನ್ ಶೋನೇ ಮಾಡೋದು. ಅದರಲ್ಲಿ ಏನು ತಪ್ಪಿದೆ? ಸೌಂದರ್ಯ, ಇದು ಸರಿ ತಪ್ಪಿನ ಡಿಸ್ಕಷನ್ ಅಲ್ಲ. ಎಲ್ಲರ ಥರ ನಾವ್ಯಾಕೆ ಫ್ಯಾಷನ್ ಶೋ ಮಾಡಬೇಕು ಅನ್ನೋದು ಪ್ರಶ್ನೆ. ಯಾಕಂದರೆ ಚಿರಾಗ್ ಬೇರೆಯವ್ರ ಥರ ಅಲ್ಲ, ಈ ಸ್ಪೆಷಲ್. ಅವ್ರ ಕೆಲಸದಲ್ಲಿ ತುಂಬ ಡೆಡಿಕೇಟೆಡ್ ಆಗಿದ್ದಾರೆ. ಈಸ್ ಅ ವೆರಿ ಹಾರ್ಡ್ ವರ್ಕಿಂಗ್ ಪರ್ಸನ್. ಅವರಲ್ಲಿರೋ ಕಮಿಟ್ಮೆಂಟ್, ಕನ್ಸಿಸ್ಟೆನ್ಸಿ ನಾನು ಬೇರೆ ಯಾರಲ್ಲೂ ನೋಡಿಲ್ಲ. ಅವ್ರು ಅನ್ಕೊಂಡಿರೋ ಕೆಲಸ ಟೈಮಿಗೆ ಮುಂಚೆ ಮಾಡೋ ಕೇಪಬಿಲಿಟಿ ಅವ್ರಿಗಿದೆ. ಹೊಗಳಿದ್ ಸಾಕು. ಚಿರು ಏನು ಅಂತ ಎಲ್ರಿಗೂ ಗೊತ್ತು. ಆದರೆ ನೀನೀಗ ಫ್ಯಾಷನ್ ಶೋ ಬದಲು ಅದು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ ಅದನ್ನು ಮೊದಲು ಹೇಳು. ವಿಡಿಯೋ ಶೂಟ್ ಮಾಡಿ ನಮ್ಮ ಡಿಸೈನ್ಸ್ನ ಲಾಂಚ್ ಮಾಡಿದ್ರೆ ಬೆಟರ್ ಅನ್ಸುತ್ತೆ. ವಿಡಿಯೋ ಶೂಟಾ? ನನ್ನ ಪ್ರಕಾರ ವಿಡಿಯೋ ಶೂಟ್ ಎಲ್ಲ ವೇಸ್ಟ್. ವೆರಿ ಗುಡ್ ಐಡಿಯಾ ದಿಶಾ. ಸೂಪರ್ ಐಡಿಯಾ. ಐ ಆಮ್ ವೆರಿ ಮಚ್ ಇಂಪ್ರೆಸ್ಡ್. ಪ್ರೌಡ್ ಆಫ್ ಯು. ಥ್ಯಾಂಕ್ಸ್ ಚಿರಾಗ್. ಕೀಪ್ ಇಟ್ ಅಪ್, ಕೀಪ್ ಇಟ್ ಅಪ್. ಚಿರು, ವಾಟ್ ಇಸ್ ದಿಸ್? ಇದು ಆಫೀಸ್. ಅಯ್ಯೋ ಹೋಗ್ಲಿ ಬಿಡಮ್ಮ, ಇಬ್ಬರು ಗಂಡ ಹೆಂಡ್ತಿ ತಾನೆ, ಎಲ್ಲ ನಾವೇ ತಾನೇ ಇರೋದು. ಯಾರು ಬೇಜಾರು ಮಾಡ್ಕೋತಾರೆ? ದಿಶಾ, ಎನಿವೇಸ್ ಸೈನಿಂಗ್ ಅಥಾರಿಟಿ ನಿಮ್ಮ ಹತ್ರನೇ ಇದೆ. ಡಾಕ್ಯುಮೆಂಟ್ಸ್ ರೆಡಿ ಮಾಡ್ತೀನಿ, ಬೇಗ ಅಪ್ರೂವ್ ಮಾಡಿಬಿಡಿ. ಪ್ಯಾರಲಲ್ಲಿ ಡಿಸೈನ್ಸ್ ರೆಡಿ ಮಾಡೋಣ. ಫೀಮೇಲ್ ಡಿಸೈನ್ಸ್ ಆಗಿರೋದ್ರಿಂದ ಒಬ್ಬರು ಫೀಮೇಲ್ ಆರ್ಟಿಸ್ಟ್ ರೆಡಿ ಆಗಬೇಕು. ಶಿ ವೇರ್ಸ್ ಆಲ್ ಆರ್ ಡಿಸೈನ್ಸ್. ಸ್ಪೆಷಲ್ ಆಗಿ ಮೇಲ್ ಆರ್ಟಿಸ್ಟ್ ಏನು ಬೇಡ. ಫೈನ್, ಎಲ್ರಿಗೂ ಅರ್ಥ ಆಯಿತು ಅನ್ಕೋತೀನಿ. ಓಕೆ, ನಿಮ್ಗೆ ಏನೇನು ಐಡಿಯಾಸ್ ಬರುತ್ತೋ ಲೆಟ್ಸ್ ಬ್ರೈನ್ ಸ್ಟಾರ್ಮ್ ಐಡಿಯಾಸ್. ಎಲ್ಲದನ್ನು ಪಿಚ್ ಇನ್ ಮಾಡಿ. ಫೈನ್, ಲ್ಯಾಪ್ಟಾಪ್ ಕೊಡಿ ಸುರೇಶ್. ಫೈನ್. ದಿಶಾ, ನೀವೆಲ್ಲ ಹೊರಟ್ರಿ? ನನ್ನ ಡೆಸ್ಕ್ಗೆ. ನನ್ನ ಕ್ಯಾಬಿನಲ್ಲೇ ವರ್ಕ್ ಮಾಡಿ. ಯಾಕೆ ಚಿರಾಗ್? ಹೊಸ ಡಿಸೈನ್ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡಬೇಕು. ಬನ್ನಿ. ಯಾಕೆ ಅವಳನ್ನ ಡಿಸ್ಟರ್ಬ್ ಮಾಡ್ತೀಯಾ? ಅವಳ ಡೆಸ್ಕಲ್ಲೇ ವರ್ಕ್ ಮಾಡಲಿ, ನೀನು ನಿನ್ನ ಕ್ಯಾಬಿನಲ್ಲಿ ವರ್ಕ್ ಮಾಡಿ. ಅದ್ಗೇನೆ ಇಷ್ಟಪಟ್ಟು ದಿಶಾ ಜೊತೆ ಮದುವೆ ಮಾಡಿಸಿದ್ದು. ಆದರೆ ಈಗ ದಿಶಾ ಜೊತೆ ಇರೋಕ್ಕೆ ಬಿಡ್ತಾ ಇಲ್ವಲ್ಲ, ಯಾಕೆ? ಏನಿರ್ಬೋದು ಇವ್ರ ಮನಸ್ಸಲ್ಲಿ? ಚಿರಾಗ್, ಏನು ಬೇಕಿತ್ತು? ನೀವು ವಾಟ್? ನೀವು ಕೈಲಿಟ್ಕೊಂಡಿದ್ದೀರಲ್ಲ ಸಿಸರ್ಸ್, ಇದು ಬೇಕಿತ್ತು.